Hello my dear students, welcome to our Easy Class YouTube channel. So magnetism and matter chapter. So ಏನು ಫಿಸಿಕ್ಸ್ ನಲ್ಲಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ ಇದೆಲ್ಲ, ಸೊ ಅಲ್ಲಿ 3+2 ಬರುವಂತ ಚಾನ್ಸಸ್ ಇದೆ. ಪ್ರಶ್ನೆ ಕ್ವಶನ್ ಆಗಿರ್ಬೋದು. ಈ 3+2 ಮೀನ್ಸ್ 3 ಮಾರ್ಕ್ 1 ಕ್ವಶನ್ ಇರುತ್ತೆ, 2 ಮಾರ್ಕ್ 1 ಕ್ವಶನ್ ಇರುತ್ತೆ. ಸೊ ಇಲ್ಲಿ ದ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ನಲ್ಲಿ ಬರುವಂಥ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ನಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಬರ್ತಾವ. ಸೊ ಅದರ ಡಿಫ್ರೆನ್ಸ್ ಆಗಿರ್ಬೋದು, MCQ ಆಗಿರ್ಬೋದು, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು. ಸೊ ನಂಬರ್ ಆಫ್ ಕ್ವಶನ್ಸ್ ಅಲ್ಲಿಂದ ಬರ್ತಿರ್ತಾವೆ. ಸೊ ಅದಕ್ಕಾಗಿ ಆ ಕಾನ್ಸೆಪ್ಟ್ನ ನಾವು ಟಾರ್ಗೆಟ್ ಮಾಡ್ಕೊಂಡು ಇವತ್ತಿನ ಕ್ಲಾಸ್ನಲ್ಲಿ ಆ ಡಯಾಮ್ಯಾಗ್ನೆಟಿಕ್ ಮಟೀರಿಯಲು, ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲು ಹಾಗೆ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು. ಓಕೆ, ಸೊ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಆಮೇಲೆ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಡಿಫ್ರೆನ್ಸ್ ಕೇಳಿದ್ರು ನೀವು ಇದನ್ನು ಏನು ಬಿಡಿಸಿದ್ದೀನಲ್ಲ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ನೀವು ಈಸಿಲಿ ನೀವು ಇದನ್ನು ನೋಟ್ ಮಾಡ್ಕೊಂಡು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬರಿಬೋದು. ಓಕೆ, ಹಾಗೆ ಪ್ಯಾರಾಮ್ಯಾಗ್ನೆಟಿಕ್ ಫೆರೋಮ್ಯಾಗ್ನೆಟಿಕ್ ಕೇಳಿದ್ರು ಬರಿಬೋದು. ಆಮೇಲೆ ಡಯಾಮ್ಯಾಗ್ನೆಟಿಕ್ ಫೆರೋಮ್ಯಾಗ್ನೆಟಿಕ್ ಕೇಳಿದ್ರು ನೀವು ಈ ಪಾಯಿಂಟ್ಸ್ನ ನೀವು ಬರೆದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ಫುಲ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಫಸ್ಟ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಬಗ್ಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಪ್ಯಾರಾಮ್ಯಾಗ್ನೆಟ್ ಫೆರೋಮ್ಯಾಗ್ನೆಟಿಕ್ ನೋಡ್ಕೊಳ್ತೀವಿ. ಓಕೆ, ಸೊ ಈಗ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತಂದ್ರೆ ಏನು? These are the substances are feebly repelled by the magnetic field ಅಂತ ಹೇಳ್ತಾರೆ. ಫೀಬಲಿ ರಿಪೆಲ್ಡ್ ಅಂತ ಹೇಳ್ತಾನೆ. ಸೊ ಫೀಬಲಿ ರಿಪೆಲ್ಡ್ ಬೈ ದ ಅಂತಂದ್ರೆ ರಿಪೆಲ್ಡ್ ಆಗುತ್ತೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಆಗಿರ್ಬೋದು, ಸೊ ಕಡಿಮೆ ಆಗಿರುವಂತಹ ರಿಪೆಲ್ ಆಗುವಂಥ ಮಟೀರಿಯಲ್ಗಳು ಇವು. ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್. ದ ಪ್ಯಾರಾಮ್ಯಾಗ್ನೆಟ್ ಅಂತಂದ್ರೆ ದೀಸ್ ಸಬ್ಸ್ಟೆನ್ಸಸ್ ಆರ್ ಫೀಬಲಿ ಅಟ್ರಾಕ್ಟೆಡ್ ಬೈ ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತಂದ್ರೆ ಸೊ ಅಪ್ಲೈಡ್ ಮಾಡಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಅಟ್ರಾಕ್ಟ್ ಆಗೋದ್ರಿಂದ ಇದಕ್ಕೆ ಫೀಬಲಿ ಅಟ್ರಾಕ್ಟೆಡ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತಂದ್ರೆ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್. ಇಲ್ಲಿ ಫೀಬ್ಲಿ ಅಟ್ರಾಕ್ಟೆಡ್, ಇಲ್ಲಿ ಫೀಬ್ಲಿ ರಿಪೆಲ್ಡ್, ಇಲ್ಲಿ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ನಲ್ಲಿ ಇನ್ನೊಂದು ಪಾಯಿಂಟ್ ನೋಡೋಣ. ದ ಇಂಡ್ಯೂಸ್ಡ್ ಮ್ಯಾಗ್ನೆಟೈಸೇಷನ್ ಇನ್ ಅ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಈಸ್ ಸ್ಮಾಲ್ ಆ್ಯಂಡ್ ನೆಗೆಟಿವ್ ಅಂತ ಹೇಳ್ತಾರೆ. ಸೊ ಇಂಡ್ಯೂಸ್ಡ್ ಮ್ಯಾಗ್ನೆಟೈಸೇಷನ್ ಅಂತಂದರೆ ಕ್ಯಾಪಿಟಲ್ ಎಮ್ ಅಂತ ಬರುತ್ತಲ್ವಾ, ಸೊ ಅದು. ಸೊ ಈ ಇಂಡ್ಯೂಸ್ಡ್ ಮ್ಯಾಗ್ನೆಟೈಸೇಷನ್ ಇನ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ನಲ್ಲಿ ಸ್ಮಾಲ್ ಮೀನ್ಸ್ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಹಾಗೂ ಇದು ವ್ಯಾಲ್ಯೂ ನೆಗೆಟಿವ್ನಲ್ಲಿರುತ್ತೆ ಅಂತ ಹೇಳ್ತಾರೆ. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ನಲ್ಲಿ ದ ಇಂಡ್ಯೂಸ್ಡ್ ಮ್ಯಾಗ್ನೆಟೈಸೇಷನ್ ಮೀನ್ಸ್ ಕ್ಯಾಪಿಟಲ್ ಎಮ್. ಇನ್ ಅ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಇಟ್ ಈಸ್ ಸ್ಮಾಲ್. ಇಲ್ಲಿ ಸ್ಮಾಲ್ ಇದೆ, ಇಲ್ಲಿ ಸ್ಮಾಲ್, ಬಟ್ ಇಲ್ಲಿ ಇದು ಪಾಸಿಟಿವ್ ಆಗಿರುವಂಥ ವ್ಯಾಲ್ಯೂನ ಕೊಡ್ತದೆ. ನೆಕ್ಸ್ಟ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಸೊ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಹಿಯರ್ ದ ಇಂಡ್ಯೂಸ್ಡ್ ಮ್ಯಾಗ್ನೆಟೈಸೇಷನ್ ಕ್ಯಾಪಿಟಲ್ ಎಮ್ ಇನ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಇಟ್ ಈಸ್ ಲಾರ್ಜ್. ಅಲ್ಲೆಲ್ಲ ಸ್ಮಾಲ್ ಇತ್ತು ಪ್ಯಾರಾ ಮತ್ತು ಡೈನಲ್ಲಿ, ಬಟ್ ಫೆರೋಮ್ಯಾಗ್ನೆಟಿಕ್ನಲ್ಲಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ನಲ್ಲಿ ಸೊ ಮ್ಯಾಗ್ನೆಟೈಸೇಷನ್ ಮಟೀರಿಯಲ್ ಏನದಲ್ಲ ಅದು ಲಾರ್ಜ್ ಆಗಿರುತ್ತೆ ಹಾಗೂ ಪಾಸಿಟಿವ್ ವ್ಯಾಲ್ಯೂನ ಕೊಡ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂರನೇ ಡಿಫ್ರೆನ್ಸ್ ನೋಡೋಣ. ಮೂರನೇದು ಏನಪ್ಪ ಅಂತಂದರೆ ಇನ್ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆನಪಿಟ್ಕೊಳ್ಳಿ, ಯೂನಿಫಾರ್ಮ್ ಅಲ್ಲ, ಇದು ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ದ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮೂವ್ ಫ್ರಾಮ್ ಸ್ಟ್ರಾಂಗರ್ ಟು ವೀಕರ್. ಹಾಗಾಗಿ ಇವುಗಳು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತವೆ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ವಾಟ್ ರಿಪಲ್ಷನ್. ಈ ಡಯಾಮ್ಯಾಗ್ನೆಟಿಕ್ ಮಟೀರಿಯಲು ನಾನ್ ಯೂನಿಫಾರ್ಮ್ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಹೇಗೆ ಮೂವ್ ಆಗ್ತಾವಪ್ಪ ಅಂತಂದರೆ ಸ್ಟ್ರಾಂಗರ್ದಿಂದ ವೀಕರ್ಗೆ ಮೂವ್ ಆಗುವಂಥ ಪ್ರಾಪರ್ಟಿ ಹೊಂದಿವೆ ಡ್ಯೂ ಟು ದ ರಿಪಲ್ಷನ್. ಏನಿಲ್ಲಿ ರಿಪೆಲ್ಡ್ ಅಂತ ಪಾಯಿಂಟ್ ಇತ್ತಲ್ಲ, ಆ ಒಂದು ಪಾಯಿಂಟ್ನಿಂದಾಗಿ ಆ ಒಂದು ಪ್ರಾಪರ್ಟಿಯಿಂದಾಗಿ ಇವು ಸ್ಟ್ರಾಂಗರ್ದಿಂದ ವೀಕರ್ಗೆ ಮೂವ್ ಆಗುವಂಥ ಚಾನ್ಸ್ ಇರುತ್ತೆ. ಈ ಕಡೆ ನೋಡೋಣ ಏನ ಪ್ಯಾರಾಮ್ಯಾಗ್ನೆಟಿಕ್ನಲ್ಲಿ. In a non-uniform magnetic field, the paramagnetic materials move from weaker to stronger field with weak attractive. ಇಲ್ಲಿ ಏನ ವೀಕ್ ರಿಪಲ್ಷನ್ ಅಂತ ಕೊಟ್ಟಿದ್ರೆ ಇಲ್ಲಿ ವೀಕ್ ಅಟ್ರಾಕ್ಟಿವ್ ಅಂತ ಇರುತ್ತೆ. ಓಕೆ, ಸೊ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ನಲ್ಲಿ ಏನಾಗುತ್ತಾ, ಇನ್ ಅ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮೂವ್ ಫ್ರಾಮ್ ವೀಕರ್ ಟು ಸ್ಟ್ರಾಂಗರ್ ಫೀಲ್ಡ್ ವಿತ್ ಸ್ಟ್ರಾಂಗ್ ಅಟ್ರಾಕ್ಷನ್. ನೆನಪಿಟ್ಕೊಳ್ಳಿ, ಇದು ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡು. ಇಲ್ಲೊಂದು ಪಾಯಿಂಟ್ ಬರುತ್ತೆ, ಅದು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ. ಓಕೆ, ಸೊ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ನಲ್ಲಿ ಇವು ಯಾವಾಗಲೂ ಸ್ಟ್ರಾಂಗರ್ ಟು ವೀಕರ್ ಮೂವ್ ಆಗ್ತಾವ, ಬಟ್ ಇವು ಏನಾಗ್ತಾವ ವೀಕರ್ ಟು ಸ್ಟ್ರಾಂಗರ್ ಮೂವ್ ಆಗ್ತಾವ, ಬಟ್ ವೀಕ್ ಅಟ್ರಾಕ್ಟಿವ್ ಇರುತ್ತೆ. ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ಗಳು ವೀಕರ್ ಟು ಸ್ಟ್ರಾಂಗರ್ ಮೂವ್ ಆಗ್ತಾವ, ಬಟ್ ಸ್ಟ್ರಾಂಗ್ ಅಟ್ರಾಕ್ಷನ್ ಇರುತ್ತದೆ ಪ್ರಾಪರ್ಟಿ. ಡೈಮ್ಯಾಗ್ನೆಟಿಕ್ ಮಟೀರಿಯಲ್ನಲ್ಲಿ ಇನ್ನೊಂದು ಥರ್ಡ್ ಪಾಯಿಂಟ್, ಡೈಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಹ್ಯಾವ್ ನೆಟ್
zero magnetic dipole moments in the absence of applied magnetic field. ಸೊ ನೀವು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಏನಾದರೂ ನೀವು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ನ ಪ್ಲೇಸ್ ಮಾಡಿದ್ರೆ ಅವು ನೆಟ್ ಜೀರೋ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ನ ತೋರಿಸ್ತವೆ. ಓಕೆ, ಹಾಗಾಗಿ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಏನಾಗುತ್ತೆ ನೋಡೋಣ. ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಹ್ಯಾವ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇನ್ ದೆಮ್ ಬಟ್ ರ್ಯಾಂಡಮ್ಲಿ ಓರಿಯೆಂಟೆಡ್ ಸ್ಪಿನ್ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅಂದರೆ ಅದು ಟ್ವಿಸ್ಟ್ ಆಗೋದಾಗಿರ್ಬೋದು ಅಥವಾ ರೊಟೇಷನ್ ಆಗೋದಾಗಿರ್ಬೋದು. ಆ ಮೊಮೆಂಟಮ್ ಏನಿರುತ್ತಲ್ಲ ಇಲ್ಲಿ ರ್ಯಾಂಡಮ್ ಓರಿಯೆಂಟೇಷನ್ ಇಂದ ಮೂವ್ಮೆಂಟ್ ಆಗುವಂಥ ಚಾನ್ಸ್ ಇರುತ್ತೆ. ಇಲ್ಲಿ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ದೀಸ್ ಆಲ್ಸೋ ಹ್ಯಾವ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಇವಕ್ಕೂ ಪರ್ಮನೆಂಟ್ ಆಗಿರುತ್ತೆ ಡೈಪೋಲ್ ಮೂಮೆಂಟು, ಫೆರೋಗೂ ಪರ್ಮನೆಂಟ್ ಆಗಿರುತ್ತೆ ಡೈಪೋಲ್ ಮೂಮೆಂಟು. ಬಟ್ ಇಲ್ಲಿ ಮಾತ್ರ ಡಯಾದಲ್ಲಿ ಮಾತ್ರ ಜೀರೋ ಆಗಿರುತ್ತೆ. ಓಕೆ, ಸೊ ಡ್ಯೂ ಟು ದ permanent dipole moment due to the parallel aligned spin magnetic moment. ಇಲ್ಲಿ randomly align ಆಗಿದ್ರೆ ಇಲ್ಲಿ parallel align ಆಗಿರೋದ್ರಿಂದ ಇವು permanent dipole moment ತೋರಿಸ್ತವೆ. ಇವು permanent dipole moment ತೋರಿಸ್ತವೆ ಡ್ಯೂ ಟು ದ random orientation ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ the applied magnetic field causes the diamagnetic material to weakly magnetize in the direction of opposite to the applied field. ನೀವೇನಾದರೂ ಇದನ್ನು ಮ್ಯಾಗ್ನೆಟೈಸ್ ಮಾಡೋಕೆ ಹೋಗಿದ್ರೆ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗಳನ್ನು ಇವು ಏನಾಗ್ತಾವಪ್ಪ ಅಂತಂದ್ರೆ ವೀಕ್ಲಿ ಮ್ಯಾಗ್ನೆಟೈಸ್ ಆಗ್ತಾವ, ಸ್ಟ್ರಾಂಗ್ಲಿ ಇಲ್ಲ, ವೀಕ್ಲಿ ಮ್ಯಾಗ್ನೆಟೈಸ್ ಆಗ್ತಾವ. ಯಾವ ಇರ್ಬೋದು, ಕಾಪರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ಗಳು, ಇವು ವೀಕ್ಲಿ ಮ್ಯಾಗ್ನೆಟೈಸ್ ಆಗ್ತಾವ. ಯಾವ ಡೈರೆಕ್ಷನಲ್ಲಿ ಮ್ಯಾಗ್ನೆಟೈಸ್ ಆಗ್ತಾವಪ್ಪ ಅಂತಂದ್ರೆ ಅಪೋಸಿಟ್ ಟು ದ ಅಪ್ಲೈಡ್ ಫೀಲ್ಡ್. ನೀವು ಯಾವ ಡೈರೆಕ್ಷನ್ಗೆ ಅಪ್ಲೈಡ್ ಮಾಡಿರ್ತಿಲ್ಲ ಆ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟೈಸ್ ಆಗುವಂಥ ಪ್ರಾಪರ್ಟಿ ಇರುತ್ತೆ. ಸೊ ನೆಕ್ಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್. ಇಲ್ಲಿ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಸಸ್ ದ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಟು ವೀಕ್ಲಿ ಮ್ಯಾಗ್ನೆಟೈಸ್. ಇಲ್ಲೂ ವೀಕ್ಲಿ ಮ್ಯಾಗ್ನೆಟೈಸ್ ಆಗುತ್ತೆ, ಇಲ್ಲೂ ವೀಕ್ಲಿ ಮ್ಯಾಗ್ನೆಟೈಸ್ ಆಗುತ್ತೆ. ಬಟ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಮೀನ್ಸ್ ಇದು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದ್ರೆ ಅಲ್ಲಿ ಜನರೇಟ್ ಆಗಿರುವಂಥ ಮ್ಯಾಗ್ನೆಟಿಕ್ ಮಟೀರಿಯಲ್ ಮ್ಯಾಗ್ನೆಟೈಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಫೆರೋಮ್ಯಾಗ್ನೆಟಿಕ್ ನಲ್ಲಿ ನೋಡೋಣ ಯಾವುದು ಫೆರೋ. ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಸಸ್ ಸ್ಟ್ರಾಂಗ್ ಮ್ಯಾಗ್ನೆಟೈಸಿಂಗ್ ಪ್ರಾಪರ್ಟಿ. ಇಲ್ಲೂ ವೀಕ್ ಇತ್ತು, ಇಲ್ಲೂ ವೀಕ್ ಇತ್ತು, ಇಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟೈಸಿಂಗ್ ಪ್ರಾಪರ್ಟಿ ಇರುತ್ತೆ. ಬಟ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೀಲ್ಡ್. ಇಲ್ಲೂ ಸೇಮ್ ಡೈರೆಕ್ಷನ್, ಇಲ್ಲೂ ಸೇಮ್ ಡೈರೆಕ್ಷನ್. ಬಟ್ ಇವು ವೀಕ್ಲಿ ಮ್ಯಾಗ್ನೆಟೈಸ್ ಆಗುತ್ತೆ, ಇವು ಸ್ಟ್ರಾಂಗ್ಲಿ ಮ್ಯಾಗ್ನೆಟೈಸ್ ಆಗುತ್ತೆ. ಯಾವ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಇನ್ನೊಂದು ಪಾಯಿಂಟ್ ತೊಗೊಂಡಿದ್ದೀನಿ, ಯಾವುದಪ್ಪ ಅಂದರೆ ಸಸೆಪ್ಟಾಬಿಲಿಟಿ. ದ ಸಸೆಪ್ಟಾಬಿಲಿಟಿ ಅಂದರೆ ಕೈ ವ್ಯಾಲ್ಯೂ ಬರುತ್ತೆ. ಸಸೆಪ್ಟಾಬಿಲಿಟಿ ಹ್ಯಾಸ್ ನೆಗೆಟಿವ್ ವ್ಯಾಲ್ಯೂ, ಹಿಯರ್ ಸಸೆಪ್ಟಾಬಿಲಿಟಿ ಹ್ಯಾಸ್ ಅ ಲೋ ಪಾಸಿಟಿವ್ ವ್ಯಾಲ್ಯೂ, ಹಿಯರ್ ಸಸೆಪ್ಟಾಬಿಲಿಟಿ ಹ್ಯಾಸ್ ಹೈ ಅಥವಾ ಲಾರ್ಜ್ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ನ ಬರೆದ್ರೆ ಸೊ ಆಲ್ಮೋಸ್ಟ್ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಎಕ್ಸಾಂಪಲ್ ಏನು, ಡಯಾಮ್ಯಾಗ್ನೆಟಿಕ್ಗೆ ಕಾಪರ್, ಗೋಲ್ಡ್, ಸಿಲ್ವರ್. ಅದೇ ಪ್ಯಾರಾಮ್ಯಾಗ್ನೆಟಿಕ್ಗೆ ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಗ್ತಾವ, ಕ್ರೋಮಿಯಂ ಆಗ್ತಾವ, ಪ್ಲಾಟಿನಮ್ ಆಗುತ್ತಾ. ಓಕೆ, ಸೊ ಎಕ್ಸಾಂಪಲ್ ಫಾರ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಐರನ್ ಆಗಿರ್ಬೋದು, ಕೊಬಾಲ್ಟ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಸ್ಟೀಲು, ಗ್ಯಾಡೋಲಿನಿಯಂ ಅಂತ ಇನ್ನೊಂದು ಮೆಟೀರಿಯಲ್ ಬರುತ್ತೆ, ಸಬ್ಸ್ಟೆನ್ಸ್ ಬರುತ್ತೆ. ಇವು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಓಕೆ, ಸೊ ಇದು ನಿಮಗೆ ಸ್ಕ್ರೀನ್ಶಾಟ್ ತಗೊಂಡು ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮಗೆ ಎಲ್ಲ ರೀತಿಯಾದಂಥ ಎಕ್ಸಾಮ್ಗಳಿಗೆ ಆಗಿರ್ಬೋದು, CET ಆಗಿರ್ಬೋದು, MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಮೂರು ಮೆಟೀರಿಯಲ್ಗೆ ಇರುವಂಥ ಕಾಮನ್ ಡಿಫ್ರೆನ್ಸ್ ಆಗಿರ್ಬೋದು. ಸೊ ಡಿಫ್ರೆನ್ಸ್ನಿಂದ ಎಕ್ಸ್ಪ್ಲೇನ್ ಮಾಡಿರುವಂಥ ವಿಡಿಯೋ ಆಗಿದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿಯಾಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.